ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಟೆಕ್ಕಿ ಅತುಲ್ ತುಂಬ ದಿನಗಳಿಂದ ಪತ್ನಿಯ ಕಿರುಕುಳದಿಂದ ನೊಂದಿದ್ರು ಅಂತ ಅನ್ಸುತ್ತೆ. ಯಾಕೆಂದರೆ ಪತ್ನಿಯರ ಕಿರುಕುಳದಿಂದ ಬೇಸತ್ತವರೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಂತೆ ಅತುಲ್. ಬೆಂಗಳೂರಿನ ಟೆಕ್ಕಿ ಅತುಲ್ ಆತ್ಮಹತ್ಯೆ ಕೇಸ್ಗೆ ಇದೊಂದು ಟ್ವಿಸ್ಟ್. ಇದು ಪತ್ನಿಯರ ಕಿರುಕುಳದಿಂದ ಬೇಸತ್ತವರೆಲ್ಲ ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪ್, ಸ್ನೇಹಿತರ ಜೊತೆ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದ ಅತುಲ್ ಪತ್ನಿಯ ಹಿಂಸೆ ಬಗ್ಗೆ ಹೇಳ್ಕೊಳ್ತಾ ಇದ್ದ ಮೃತ ಟೆಕ್ಕಿ ಅತುಲ್. ವಾಟ್ಸಪ್ ಗ್ರೂಪ್ ಏನೋ ದೊಡ್ಡದಾಗಿ ಡೆಲ್ಲಿನಲ್ಲಿ ಹೋರಾಟನೇ ನಡೆದೋಗಿತ್ತು. ಪತ್ನಿಯರ ಕಿರುಕುಳದಿಂದ ಬೇಸತ್ತವರು ನಿತ್ಯ ಗ್ರೂಪ್ನಲ್ಲಿ ಕಿರುಕುಳದಿಂದ ಹೊರಬರುವ ಬಗ್ಗೆ ಚರ್ಚೆ ಆಗ್ತಿತ್ತಂತೆ. ಇದು ಒಂದು ಕತೆ. ಆದರೆ ಇನ್ನೊಂದು ಕಡೆ ಬಂಧನದ ವೇಳೆ ಅತುಲ್ ಪತ್ನಿ ಮತ್ತು ಅತ್ತೆ ಹೈ ಡ್ರಾಮಾ ಆಡಿದ್ದಾರೆ. ಅಲ್ಲಿ ಗುರ್ಗಾವ್ನಲ್ಲಿ ಮತ್ತು ಅಲಹಾಬಾದಲ್ಲಿ ನಿಜವಾದ ಸಂತ್ರಸ್ತರೇ ನಾವು, ನಮಗೆ ನ್ಯಾಯ ಬೇಕು ಅಂತ ಹೈ ಡ್ರಾಮಾ ಮಾಡಿದ್ರು ಅಂತ ಎರಡು ವಿಚಾರ ಈಗ ಅತುಲ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಗೊತ್ತಾಗಿದೆ. ಸೊ ಒಂದು ಕಡೆ ತುಂಬ ಜನ ಫ್ರೆಂಡ್ಸು ಈ ಥರ ಪತ್ನಿಯರ ಕಿರುಕುಳದಿಂದ ಬೇಸತ್ತವರು ಒಬ್ರಿಗೊಬ್ರು ಸೇರಿದ್ದಾರೆ ಅಂತ ಅನಿಸುತ್ತೆ. ಸೊ ಇವರೆಲ್ಲ ಸೇರ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು, ಹೆಂಗೆ ಇದರಿಂದ ಹೊರಗೆ ಬರೋದು, ನನಗೆ ನನ್ನ ಹೆಂಡತಿ ಹಿಂಗೆ ಕಿರುಕುಳ ಕೊಡ್ತಾನೆ ಅಂತ ಒಬ್ಬ, ಇನ್ನೊಬ್ಬ ಅಯ್ಯೋ ನನಗೆ ಈ ಥರ ಟಾರ್ಚರ್ ಕೊಡ್ತಾನೆ ಅಂತ ಒಬ್ಬ, ಈ ಥರ ಎಲ್ಲ ಶೇರ್ ಮಾಡ್ಕೋತಾ ಇದ್ರು ಅಂತ ಅನಿಸುತ್ತೆ. ಅದೆಲ್ಲ ಅವ್ರ ಮೊಬೈಲನ್ನು ಚೆಕ್ ಮಾಡಿದಾಗ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಎಸ್ ಮೂರ್ತಿ, ಈಗ ಒಂದು ಕಡೆ ಈ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದು, ಮತ್ತೊಂದು ಕಡೆ ಅತ್ತೆ ಮತ್ತು ಹೆಂಡತಿ ಅವರಿಬ್ಬರನ್ನ ಅರೆಸ್ಟ್ ಮಾಡಬೇಕಾದ್ರೆ ನಡೆದಿರ್ತಕ್ಕಂಥ ಡ್ರಾಮಾ ಏನು ನಡೀತು ಈ ಸಂದರ್ಭದಲ್ಲಿ ಅಂತ? ಅರವಿಂದ, ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇದೀಗ ಪೊಲೀಸರ ತನಿಖೆಯಲ್ಲಿ ಒಂದು ವಿಚಾರ ಗೊತ್ತಾಗಿದೆ. ಅದು ಈ ಹಿಂದೆಯೇ ಕಳೆದ 1.5-2 ವರ್ಷಗಳ ಹಿಂದೆಯೇ ಈ ಟೆಕ್ಕಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಸೇರ್ಕೊಂಡಿದ್ರು. ಅದು ಬಹುಶಃ ಯಾರ್ಯಾರು ಈ ರೀತಿಯಾಗಿ ಕಿರುಕುಳಕ್ಕೆ ಒಳಗಾಗ್ತಿದ್ದಾರೋ ಅಂಥವ್ರು ಒಂದು ಗ್ರೂಪನ್ನು ಮಾಡ್ಕೊಂಡಿದ್ರು. ಅಲ್ಲಿ ಅವ್ರಿಗಾಗ್ತಿದ್ದಂತಹ ಕಿರುಕುಳದ ಬಗ್ಗೆ ಮಾತನಾಡ್ತಿದ್ರು. ಅದರಲ್ಲಿ ಕಾನೂನು ಹೋರಾಟಗಳಿರ್ಬೋದು, ಯಾವ ರೀತಿಯ ಹಿಂಸೆಗಳಾಗ್ತಿದೆ ಮತ್ತು ಇದರಿಂದ ಹೊರಬರೋದು ಹೇಗೆ, ಈ ರೀತಿಯಾದಂತಹ ಚರ್ಚೆಗಳು ಆ ಗ್ರೂಪ್ನಲ್ಲಿ ನಡೀತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ಈಗ ಅದರಿಂದ ಹೊರಗೆ ಬರಬೇಕಾದಂತಹ ಉಪಾಯಗಳೇನು, ಕೋರ್ಟ್ನಲ್ಲಿ ಸಾಕಷ್ಟು ಸಮಯಗಳು ಹಿಡಿತಿದೆ, ಹೀಗೆ ನಾನಾ ವಿಚಾರಗಳು ಆ ಒಂದು ಗ್ರೂಪ್ನಲ್ಲಿ ಚರ್ಚೆಗೆ ಬರ್ತಿತ್ತು ಅನ್ನೋ ಮಾಹಿತಿಗಳು ಕೂಡ ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಅಲ್ಲಿಗೆ ಯಾವುದನ್ನು ಕೂಡ ಸುಭಾಷ್ ಮುಚ್ಚಿಟ್ಕೊಳ್ಳುವ ಪ್ರಮೇಯವನ್ನು ಮಾಡಿಲ್ಲ. ತಾನು ಅನುಭವಿಸ್ತಿದ್ದಂತಹ ನೋವಿತ್ತಲ್ಲ, ಅದಕ್ಕಾಗಿ ಆ ವಾಟ್ಸಪ್ ಗ್ರೂಪ್ನಲ್ಲಿ ಆತ ಮನಬಿಚ್ಚಿ ಮಾತನಾಡಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಅಂದರೆ ಇವ್ರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಹೈಡ್ರಾಮಾಗಳು ಆಯಿತು ಅಂತೇಳಿ, ಒಬ್ಬರನ್ನ ಈಕೆಯನ್ನ ನಿಖಿತಾಳನ್ನ ಅಲಹಾಬಾದ್ನಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡೋದಾದ್ರೆ, ಆ ನಿಶಾ ಏನಿದ್ದಾರೆ ಅವರು ಮತ್ತೆ ಅವರ ಮಗನನ್ನ ಗುರುಗಾವ್ನಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅವರು ನಾವು ನಿಮಗೆ ಬೇಲ್ ಸಿಕ್ಕಿದೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದು, ಈ ಮಟ್ಟಿಗೆ ಒಂದಷ್ಟು ಯಾಮಾರಿಸುವ ಕೆಲಸವನ್ನ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಇದೆಲ್ಲದರ ಬಗ್ಗೆ ಅರಿವಿದ್ದಂತಹ ಪೊಲೀಸರು ಇವರ ಯಾವುದೇ ಉತ್ತರಗಳಿಗೆ ಆಸ್ಪದವನ್ನು ಕೊಡದೆ ಅರೆಸ್ಟ್ ಮಾಡಿ ಕರ್ತಂದು ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಇವತ್ತು ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಒಂದಷ್ಟು ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಿದೆ.